ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾರ್ಯಾರಿಗೆ ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ಅಂತ ನಾನು ಕೇಳಿದ್ದೆ. ಸೊ ಅದರಲ್ಲಿ ಕೆಲವೊಬ್ರು ಹೇಳಿದರು, ಅಕ್ಕ ನಿಮ್ಮ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದರು. ಸೊ ನಾನು ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್, ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನೇ ನಾನು ಮಾಡ್ತೀನಿ. ಸೊ ನಾನು ಯಾರು ತಲೆಗೆ ಕೆಡಿಸ್ಕೊಳ್ಳಲ್ಲ, ಯಾರು ನನ್ನ ಬಗ್ಗೆ ಏನೇ ಮಾತಾಡಲಿ, ಸೊ ನಾನು ಅದು ತಲೆ ಕೆಡಿಸ್ಕೊಂಡು ಹೋಗಲ್ಲ. ಸೊ ತುಂಬ ಜನ ನನ್ನನ್ನು ಅವಮಾನ ಮಾಡಿದ್ದಾರೆ. ನೀನಿರೋದು ಹೀಗೆ, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನಿನ್ನ ಲೈಫ್ ನೀನು ತುಂಬ ಕುಳ್ಳಿ, ನಿನ್ನನ್ನು ಯಾರು ಇಷ್ಟಪಡ್ತಾರೆ, ನೀನು ಹಿಂಗೆ ನೀನು ಹಂಗೆ ಅಂತ. ಆದರೆ ಒಂದು ಮಾತು ತಿಳ್ಕೊಳ್ಳಿ, ನಾನು ಚೆನ್ನಾಗಿ ಇಲ್ದಿರಬಹುದು ಆಯಿತಾ, ನನ್ನ ಮನಸ್ಸು ಅಷ್ಟೇ ಪ್ಯೂರ್ ಇದೆ ಆಯಿತಾ. ಸೊ ನಾನು ಇಷ್ಟು ಕಷ್ಟಪಟ್ಕೊಂಡು ಅವಮಾನನೆಲ್ಲ ಸಹಿಸ್ಕೊಂಡು ಮೇಲೆ ಬರೋ ಕಾರಣ ನನ್ನ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಬೆಳೆಸೋಕ್ಕೋಸ್ಕರ. ಇವಾಗೂ ಕೂಡ ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟು ನಮ್ಮನ್ನು ಸಾಕ್ತಾ ಇದ್ದಾರೆ. ನನಗೆ ಅಪ್ಪ ಇಲ್ಲ, ಹೇಳ್ಬೇಕಾಗಿದ್ದರೆ ನನಗೆ ಅಪ್ಪ ಇಲ್ಲ. ಸೊ ನನ್ನ ಫ್ಯಾಮಿಲಿ ಯಾರ್ದು ಸಪೋರ್ಟ್ ಇಲ್ಲ, ನನ್ನ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಪೂವರ್ ಇದೆ, ಯಾರು ಕೂಡ ಸಪೋರ್ಟ್ ಇಲ್ಲ, ನನ್ನ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಪೂವರ್ ಇದೆ. ಯಾರು ಕೂಡ ನಮಗೆ ಇಲ್ಲಿ ತನಕ ನಮಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ನನ್ನ ಲೈಫಲ್ಲಿ ತುಂಬ ನಾನು ಹೊಂದಿದ್ದೀನಿ, ತುಂಬ ನಾನು ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು. ಇವಾಗ ನಾನು ಬೇಡ, ನಾನು ಹಾಗೆ ನಾನು ಹೀಗೆ ಅನ್ನೋರು ಕೂಡ ಇವಾಗ ನಾನು ಟ್ರೆಂಡಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಜನ ನನ್ನ ಬೇಡ ಅನ್ನೋರು ಈಗ ಅವ್ರ ಸ್ಟೋರಿಗಳಿಗೆ ಮೆನ್ಷನ್ ಮಾಡ್ತಿದ್ದಾರೆ. ತುಂಬ ಅವಮಾನಗಳು ಸಹಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಊಟಕ್ಕೋಸ್ಕರ ತುಂಬ ಚಿಕ್ಕ ವಯಸ್ಸಲ್ಲಿ ಭಿಕ್ಷೆಗೆ ಬೇಡಿ ಕೂಡ ತಿಂದಿರೋದಿದೆ, ಅವರಿಗೂ ಕೊಟ್ಟಿರೋ ಕೂಡ ತಿಂದಿರೋದಿದೆ. ನಾನು ತುಂಬ ಕಷ್ಟ ಹಸುವಿಂದ ಇದ್ದಿರೋದು ಇದೆ. ನಾನು ತುಂಬ ಕಷ್ಟದಲ್ಲಿ ಮೇಲೆ ಬಂದಿರೋದು. ನನಗೆ ಅಪ್ಪ ಇಲ್ಲ, ನನಗೆ ತುಂಬ ಕಷ್ಟದಿಂದ ಮೇಲೆ ಬಂದಿರೋದು. ಸೊ ತುಂಬ ಲೈಫಲ್ಲಿ ನಾನು ತುಂಬ ಅನ್ವಯಿಸಿದ್ದೀನಿ ಫ್ರೆಂಡ್ಸ್, ನಾನು ತುಂಬ ಅನ್ವಯಿಸಿದ್ದೀನಿ, ಯಾರೂ ಇಲ್ದಿರ ತುಂಬ ಅನ್ವಯಿಸಿದ್ದೀನಿ. ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಏನಿಲ್ಲ, ಯಾರೂ ಇಲ್ಲ ನನ್ನ ಲೈಫಲ್ಲಿ. ತುಂಬ ಒಂಟಿ ಜೀವನ ನಂದು, ಯಾರೂ ಇಲ್ಲ ನನ್ನ ಲೈಫಲ್ಲಿ. ತುಂಬ ಕಷ್ಟಪಟ್ಟಿದ್ದೆ. ಅಮ್ಮ ನಮಗೋಸ್ಕರ ಈಗಲೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ದುಡ್ಕೊಂಡು ನಮಗೆ ಸಾಕ್ತಿದ್ದಾರೆ. ಅಂಥ ತಾಯಿಗೆ ನಾನು ಒಂದು ಸೆಲ್ಯೂಟ್ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಸೆಲ್ಯೂಟ್ ಮಾಡ್ತೀನಿ. ಅಂಥ ತಾಯಿಗೆ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ತುಂಬ ಕಷ್ಟಪಟ್ಟು ನಮಗೆ ಸಾಕ್ತಿದ್ದಾರೆ. ಇಲ್ಲಿ ತನಕ ನಮಗೆ ಯಾರ್ದು ಸಪೋರ್ಟ್ ಇಲ್ಲ, ನಾವಿರೋದು ತುಂಬ ಕಷ್ಟದಲ್ಲಿದ್ದೀವಿ. ಈಗಲೂ ಕೂಡ ನಾವು ತುಂಬ ಕಷ್ಟದಲ್ಲೇ ಇರೋದು. ಸೊ ನಾನು ಮುಂದೆ ಬರಬೇಕು ಅಂತ ಅಮ್ಮಂದು ಒಂದು ಆಸೆ. ನಾನು ಹೆಂಗಾದ್ರೂ ಮಾಡಿ ಮುಂದೆ ಹೋಗ್ಬೇಕು. ಯಾರ್ದು ಅವಮಾನ ಮಾಡಿದೆ ನಾನು ಏನು ಅಂತ ತೋರಿಸ್ಬೇಕು, ಯಾರ್ದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅಮ್ಮಂಗೆ ತುಂಬ ಆಸೆ ಇದೆ. ಅಪ್ಪ ಇಲ್ಲ ನನಗೆ, ಅಪ್ಪ ಚಿಕ್ಕ ವಯಸ್ಸಲ್ಲಿ ತೀರೋದ್ರು. ಅದು ಸ್ವಲ್ಪ ಫ್ಯಾಮಿಲಿಯಿಂದ ಅಪ್ಪ ತೀರೋದ್ರು. ಸೊ ನನಗೆ ಯಾರು ಇಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನನ್ನ ಬಗ್ಗೆ ಇಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನನ್ನ ಬೇಡ ಅನ್ನೋರು ಇವಾಗ ಕೆಲವೊಬ್ರು ಬೇಕು ಅಂತ ಬರ್ತಿದ್ದಾರೆ. ಅದಕ್ಕೆ ಕಾರಣ ನಾನು ಟ್ರೆಂಡಲ್ಲಿ ಇರೋ ಕಾರಣ. ಅದಕ್ಕೆ ಕಾರಣ ನಿಮ್ಮಂಥ ಪ್ರೀತಿ ತೋರಿಸಿರೋದು ಜನಗಳು. ಅದಕ್ಕೆ ಕಾರಣ ನೀವೇ. ನಾನಿಷ್ಟು ಫೇಮಸ್ ಆಗ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಫ್ರೆಂಡ್ಸ್. ನಾನೇನೋ ನನ್ನ ಪಾಡಿಗೆ ಏನೋ ಚಿಕ್ಕ ಚಿಕ್ಕ ರೀಲ್ಸ್ ಏನೋ ಮಾಡಿಕೊಂಡು ಸುಮ್ಮನೆ ಇದೆ, ಅಪ್ಪು ಸರ್ ಅಭಿಮಾನಿ ಆಗಿ ಸುಮ್ಮನೆ ಇದೆ. ನಂದು ಡ್ರೀಮ್ ಏನಂದರೆ ಫ್ರೆಂಡ್ಸ್, ನಾನು ಈ ಕೈ ಕಾಲು ಇಲ್ದಿರೋರಿಗೆ ಸಹಾಯ ಮಾಡಬೇಕು, ಮತ್ತು ಮನೆ ಇಲ್ದಿರೋರಿಗೆ ಏನಾದರೂ ಕೈಲಿ ಆಗಿದ್ದು ಮಾಡಬೇಕು. ಹ್ಯಾಂಡಿಕ್ಯಾಪ್ ನಮ್ಮ ಥರ ಕುಳ್ಳಿದಿರ್ತಾರಲ್ಲ, ಕುಳ್ಳಿ ಆಗಲಿ, ಕಾಲು ಕೈ ಇಲ್ದಿರೋರು ಎಂಥವ್ರೇ ಆಗಲಿ ಅಂಥವ್ರಿಗೆ ಸಹಾಯ ಮಾಡಬೇಕು. ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್, ಅಂಥವ್ರಿಗೆ ಯಾವತ್ತೂ ಕೂಡ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ ಫ್ರೆಂಡ್ಸ್. ಎಲ್ಲ ನಾವು ಕೂಡ ನಿಮ್ಮಾಗೆ ನಿಮಗೆ ಅಂದ ಚಂದ ದೇವ್ರು ಕೊಟ್ಟಿರ್ಬೋದು, ಆದರೆ ನಮಗೆ ಅಂದ ಚಂದ ಕೊಟ್ಟಿಲ್ಲ ಅಂದ್ರೂ ನಮ್ಗೆ ಏನೋ ಒಂದು ಟ್ಯಾಲೆಂಟ್ ಅಂತ ಏನಾದ್ರು ಕೊಟ್ಟಿರ್ತಾರೆ, ಏನೋ ಪ್ರತಿಭೆ ಅಂತ ಕೊಟ್ಟಿರ್ತಾರೆ. ದಯವಿಟ್ಟು ಯಾರನ್ನೂ ಕೀಳಾಗಿ ನೋಡಬೇಡಿ ಫ್ರೆಂಡ್ಸ್. ತುಂಬ ಕಷ್ಟದಲ್ಲಿ ಇದ್ದಿರೋ ಬಡವ್ರ ಮಕ್ಕಳು ಫ್ರೆಂಡ್ಸ್, ನಮ್ಮನ್ನ ಬೆಳೆಸಿ ಫ್ರೆಂಡ್ಸ್. ಅದು ಬಿಟ್ಬಿಟ್ಟು ನಮ್ಮ ಬಗ್ಗೆ ಇಲ್ದಿರೋದೆಲ್ಲ ಆರೋಪನ ಮಾಡಬೇಡಿ ಫ್ರೆಂಡ್ಸ್. ನೀನು ಹಂಗೆ ನೀ ಹೀಗೆ ಅಂತ. ನಾನು ತುಂಬ ಅವಮಾನ
ಅವಮಾನ ಸಹಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ನಮ್ಮಂತ ಮಕ್ಕಳಿಗೆ ಸಹಾಯ ಮಾಡಿ ಫ್ರೆಂಡ್ಸ್. ಆದ್ರೆ ನಮ್ಮಂತ ಮಕ್ಳಿಗೆ ಸಹಾಯ ಮಾಡಿ ಫ್ರೆಂಡ್ಸ್. ಎಲ್ಲೇ ಇರ್ಲಿ ನಮ್ಮಂತ ಮಕ್ಳಿಗೆ ಕುಳ್ಳಿಕ್ಕಿರೋರ್ ಮಕ್ಳಾಗ್ಲಿ, ಕೈ ಕಾಲು ಇಲ್ದಿರೋರಾಗ್ಲಿ, ಕಣ್ಣಿಲ್ದಿರೋರಾಗ್ಲಿ, ಅಪ್ಪ ಅಮ್ಮ ಇಲ್ದಿರೋರಾಗ್ಲಿ ಅಂಥವ್ರಿಗೆ ಸಹಾಯ ಮಾಡಿ ಫ್ರೆಂಡ್ಸ್. ಯಾವತ್ತೂ ಅಂಥವ್ರನ್ನ ಕೀಳಾಗಿ ನೋಡಬೇಡಿ ಫ್ರೆಂಡ್ಸ್. ಯಾಕಂತ ಹೇಳ್ತಿರೋದು, ಅಂಥವ್ರು ಯಾವ ತಪ್ಪು ಮಾಡಿದ್ದಾರೆ ಭೂಮಿಯಲ್ಲಿ ಇಟ್ಟಕ್ಕೆ ದೇವರು ಅಂಥವ್ರ ಮೇಲೆ ಕರುಣೆ ಇಲ್ದಿರೋ ಸೃಷ್ಟಿ ಮಾಡಿರ್ತಾರೆ. ನಿಜ ಹೇಳ್ತೇನೆ, ನಾನು ಅನ್ವಯಿಸ್ತಾ ಇರೋದು ತುಂಬಾ ಇದೆ. ನಾನು ತುಂಬಾ ಹೋಗೋ ಕಡೆ ಎಲ್ಲ ನೀನು ಕುಲ್ಲಿ ಇದೆಯಾ, ನೀನು ಹಿಂಗಿದ್ಯಾ, ನೀನು ಹಂಗಿದ್ಯಾ, ಫ್ರೆಂಡ್ಸು ಕೂಡ ಸಪೋರ್ಟ್ ಇಲ್ಲ ಫ್ರೆಂಡ್ಸು ಕೂಡ ಸಪೋರ್ಟ್ ಇಲ್ಲ. ಈಗ ಏನೋ ಟ್ರೆಂಡಲ್ಲಿ ಇದ್ದೀನಿ ಅಂತೇಳಿ ತುಂಬಾ ಜನ ಈಗ ಸ್ಟೋರಿ ಮೆನ್ಷನ್ ಮಾಡ್ತಾ ಇದ್ದಾರೆ. ನಾನು ಬೇಡ ಅಂದಿರೋರು ಫ್ರೆಂಡ್ಸ್ ಕೂಡ ಅವ್ರ ಬುದ್ಧಿ ಕೂಡ ನನಗೆ ಗೊತ್ತಿದೆ ಫ್ರೆಂಡ್ಸ್. ನನ್ನ ಜೊತೆ ಚೆನ್ನಾಗಿರ್ತಾರೆ, ನಾನು ಹೋಗ್ಮೇಲೆ ನನ್ನ ಬಗ್ಗೆ ಇನ್ನೇನು ಹೇಳ್ತಾರೆ. ತುಂಬಾ ಅನ್ವಯಿಸಿದೀನಿ ಫ್ರೆಂಡ್ಸ್. ಅಪ್ಪ ಇಲ್ದಿರ ತುಂಬಾ ಅನ್ವಯಿಸಿದೀನಿ. ನಾನು ತುಂಬಾ ಕಷ್ಟಪಟ್ಟು ಬೆಳೀತಾ ಇರೋದು ಫ್ರೆಂಡ್ಸ್. ದಯವಿಟ್ಟು ನಮ್ಮಂತ ಮಕ್ಳ ಮೇಲೆ ಇಲ್ದಿರ ಆರೋಪ ಯಾರು ಮಾಡಬೇಡಿ ಫ್ರೆಂಡ್ಸ್. ತುಂಬಾ ಬೇಜಾರಾಗುತ್ತೆ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟೇ ಫ್ರೆಂಡ್ಸ್. ನಾನು ಇಷ್ಟೇ ಕಷ್ಟಪಡ್ಕೊಂಡು ತುಂಬಾ ಮೇಲೆ ಬರ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಎಲ್ಲ ನನ್ನ ಮೇಲೆ ಹಿಂಗೆ ಇರಲಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರಿಗೂ ನಿಮ್ಮಿಂದಲೇ ನಾನು ಫ್ರೆಂಡ್ಸ್. ದಯವಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದ್ರಲ್ಲೂ ಯಾರಿಗಾದ್ರು ತಪ್ಪು ಮಾಡಿದ್ರೆ, ಯಾರಿಗಾದ್ರು ನಾನು ಏನಾದರೂ ಮಾಡಿದ್ರೆ ಸಮಯ ಇಲ್ಲಿ ಫ್ರೆಂಡ್ಸ್. ನನ್ನ ಲೈಫನ್ನು ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನನಗೆ ಅಪ್ಪ ಇಲ್ಲ ಫ್ರೆಂಡ್ಸ್. ನಿಜ ಹೇಳ್ತಾ ಇದ್ದೀನಿ, ನನಗೆ ಅಪ್ಪ ಇಲ್ಲ. ನಾನು ಅಪ್ಪನ ಮುಖ ನಾನು ನೋಡಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ಅಷ್ಟೇ. ಆದರೆ ಅದ್ರ ಮೇಲೆ ನನಗೆ ಏನೂ ಜ್ಞಾಪನ ಇಲ್ಲ. ತುಂಬ ಕಷ್ಟದಲ್ಲಿ ಬೆಳೆದಿರೋದು. ಫ್ಯಾಮಿಲಿ ಯಾರು ಸಪೋರ್ಟ್ ಇಲ್ಲ ಫ್ರೆಂಡ್ಸ್. ಈಗ ಏನೋ ಮೇಲೆ ಬರ್ತಾ ಇದ್ದೀನಿ ಅಂತೇಳಿ ಈಗ ಸಪೋರ್ಟ್ ಮಾಡ್ತಿದ್ದಾರೆ. அடுத்து ನನಗೆ ಮುಂಚೆಯಿಂದ ಯಾರು ಸಪೋರ್ಟ್ ಇಲ್ಲ. ನಾವಿರೋದು ತುಂಬ ಕಷ್ಟದಲ್ಲಿ ನಾನು ಇರೋದು ಫ್ರೆಂಡ್ಸ್. ನಾವು ಒಂದೊಂದು ಊಟಕ್ಕೋಸ್ಕರನು ಕಷ್ಟಪಟ್ಟಿದ್ದು. ಒಬ್ರೊಬ್ರ ತಿನ್ಕೊಂಡು ಬೇಡಿ ತಿಂದಿರೋದು ಇದೆ ಫ್ರೆಂಡ್ಸ್. ಅಳಸಿದೆಲ್ಲ ತಿಂದಿರೋದು ಇದೆ ಫ್ರೆಂಡ್ಸ್. ಆ ಥರ ಬೆಳೆದಿರೋದು ಫ್ರೆಂಡ್ಸ್. ನಾನು ದಯವಿಟ್ಟು ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಯೋಚನೆ ಮಾಡಿ. ನೀವು ತಿಳ್ಕೊಂಡಿರೋ ಥರ ಕೆಟ್ಟವಳು ಅಂತೂ ಅಲ್ಲೇ ಅಲ್ಲ. ನಾನು ಯಾವತ್ತೂ ಮೋಸ ಮಾಡಿಲ್ಲ. ನನ್ನ ಜೀವನದಲ್ಲಿ ಮೋಸ ಅದು ಇದು ಬೇರೆಯವರಿಂದ ಆಗಿದೆ ಹೊರತು ನಾನು ಯಾರಿಗೂ ಮೋಸ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ನಾನು ಯಾರಿಗೂ ಮೋಸ ಮಾಡೋಕ್ಕೆ ಹೋಗಿಲ್ಲ. ಯಾರಿಗೂ ನಾನು ಇಲ್ಲಿ ತನಕ ಕೆಟ್ಟದ್ದು ಬಯಸಿರೋಳಲ್ಲ ಫ್ರೆಂಡ್ಸ್. ನಾನು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ತುಂಬ ಆಸೆ ಇದೆ ಫ್ರೆಂಡ್ಸ್. ಕೈ ಕಾಲು ಇಲ್ದಿರೋರಿಗೆ, ನಾನು ಬಡವ ಮಕ್ಕಳು ನೋಡುವಾಗ ನಂಗೆ ಕರುಣೆ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಹಾಗೆ ಬೆಳೆದಿರೋದು ಫ್ರೆಂಡ್ಸ್. ಸೊ ನಾನು ಎಲ್ಲೇ ಕಣ್ಣಿಲ್ದಿರೋರು, ಕಾಲಿಲ್ದಿರೋರು ಎಲ್ಲೇ ಭಿಕ್ಷೆ ಬೇಡ್ತಾ ಇದ್ರು, ನಾನು ಅವ್ರಿಗೆ ಏನಾದರೂ ಒಂದು ಕೊಡದೆ ಹೋಗಲ್ಲ ಫ್ರೆಂಡ್ಸ್. ಅದು ನನ್ನ ಜೊತೆಲಿರೋರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ನಾನು ಏನೇ ಕೊಡದೆ ಹೋಗಲ್ಲ ಫ್ರೆಂಡ್ಸ್. ನನ್ನ ಹತ್ರ ದುಡ್ಡು ಇದೆಯೋ ಇಲ್ವೋ ನಾನು ಅದೇ ಯೋಚನೆ ಮಾಡಲ್ಲ. ಅವ್ರಿಗೆ ಸಹಾಯ ಮಾಡೋದು ನಂದು ಒಂದು ಗುಣ ಇದೆ ಫ್ರೆಂಡ್ಸ್. ದಯವಿಟ್ಟು ಯಾರು ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಆಯ್ತಾ ಫ್ರೆಂಡ್ಸ್. ಎಂತ ಗೊತ್ತಾ, ಇವಾಗ ನಾನು ಟ್ರೆಂಡಲ್ಲಿದ್ದೆ. ಇವಾಗ ಟ್ರೋಲ್ ಮಾಡಿದ್ದಾರೆ ನನ್ನ ಅಂತ. ಅವರು ಟ್ರೋಲ್ ಮಾಡಿದ್ದು ಕೆಟ್ಟದಾಗಿ ಟ್ರೋಲ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಕೆಟ್ಟದಾಗಿ ಟ್ರೋಲ್ ಮಾಡಿ ನಾನು ಯಾವ ಕೆಲಸ ಕೆಟ್ಟದ್ದು ಮಾಡಿಲ್ಲ ಆಯ್ತಾ. ನನ್ನ ಲೈಫಲ್ಲಿ ಏನೇ ಆಗಿರ್ಬೋದು ಆಯ್ತಾ. ಆದರೆ ನನ್ನಿಂದ ಏನೂ ಆಗಿಲ್ಲ ಫ್ರೆಂಡ್ಸ್. ನನ್ನಿಂದ ಯಾವ ತಪ್ಪು ಆಗಿಲ್ಲ ಫ್ರೆಂಡ್ಸ್ ಆಯ್ತಾ. ನನ್ನ ಲೈಫಲ್ಲಿ ಏನೇ ಆಗಿರ್ಬೋದು, ಆದರೆ ನನ್ನಿಂದ ಯಾವ ತಪ್ಪು ಆಗಿಲ್ಲ. ಸೊ ಟ್ರೋಲ್ ಮಾಡಿರೋರು ಕೆಟ್ಟವರು ಅಂತ ಹೇಳಕ್ಕೋಗಲ್ಲ ಆಯ್ತಾ. ಅವರಿಂದನೇ ನಾನು ಇಲ್ಲಿ ಇರೋದು ಫ್ರೆಂಡ್ಸ್. ನನಗೆ ಆ ಪ್ರೀತಿ ಇದೆ ಫ್ರೆಂಡ್ಸ್, ಆ ರೆಸ್ಪೆಕ್ಟ್ ಇದೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಅವರಿಂದನೇ ನಾವು ಇಲ್ಲಿರೋದು. ಯಾರೋ ನಮ್ಮನ್ನು ಟ್ರೋಲ್ ಮಾಡಿದ್ರು ಅಂದರೆ ಕೆಟ್ಟ ರೀತಿಯಲ್ಲಿ ಅವ್ರು ಮಾಡಿಲ್ಲ ಆಯ್ತಾ, ಒಳ್ಳೆ ರೀತಿಯಲ್ಲೇ ಮಾಡಿರೋದು. ಅವ್ರಿಗೂ ನಾನು ಬೆಳಿಬೇಕು ಅಂತ ಒಂದು ಆಸೆ ಇದೆ. ಸೊ ಥ್ಯಾಂಕ್ ಯು. ಅವ್ರಿಗೂ ಅದೇ ಹೇಳ್ತಾ ಇರೋದು, ಅವತ್ತು ಅದೇ ಹೇಳಿರೋದು, ಇವಾಗೂ ಅದೇ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಅಂತಾನೆ. ಸೊ ನಾನು ಆದರೆ ನನ್ನ ಟ್ರೋಲ್ ಆಗಿರೋರೆಲ್ಲ ಕೆಟ್ಟವ್ರು ಆಗಲ್ಲ ಫ್ರೆಂಡ್ಸ್ ಆಯ್ತಾ. ಟ್ರೋಲ್ ಆಗಿರೋರೆಲ್ಲ ಕೆಟ್ಟವ್ರು ಆಗಲ್ಲ. ಹಿಂಗೆ ಟ್ರೋಲ್ ಮಾಡೋರೆಲ್ಲ ಕೆಟ್ಟವ್ರಲ್ಲ ಆಯ್ತಾ. ಅವ್ರಿಗೂ ಒಂದು ಮನಸ್ಸಿದೆ, ನಮಗೂ ಮನಸ್ಸಿದೆ. ಸೊ ಟ್ರೋಲ್ ಆಗೋರೆಲ್ಲ ಕೆಟ್ಟವ್ರು ಅಲ್ಲ. ದಯವಿಟ್ಟು ಅದ್ರ ಕಲ್ಪನೆ ತಗೋಬೇಡಿ. ಯಾಕೆಂದ್ರೆ ನಾನು ಯಾವ ಕೆಟ್ಟ ಕೆಲಸ ಮಾಡಿಬಿಟ್ಟು ಟ್ರೋಲ್ ಆಗಿಲ್ಲ ಆಯ್ತಾ. ನಾನು ಯಾವ ಕೆಟ್ಟ ಕೆಲಸನೂ ಮಾಡೋಕ್ಕೆ ಹೋಗಿಲ್ಲ. ನನ್ನ ಜೀವನದಲ್ಲಿ ಏನೇ ಆಗಿರ್ಬೋದು ಆಯ್ತಾ, ನನ್ನಿಂದ ಆಗಿರಲ್ಲ ಅದು ಆಯ್ತಾ. ನನ್ನಿಂದ ಯಾವ ತಪ್ಪು ಆಗಿಲ್ಲ. ನಾನು ಯಾರಿಗೂ ತಪ್ಪು ಮಾಡೋಕ್ಕೆ ಹೋಗಲ್ಲ ಆಯ್ತಾ. ನಾನು ತುಂಬ
ಆಯ್ತಾ, ತುಂಬಾ ಮುಗ್ಧೇನೆ ಆಯ್ತಾ. ಎಲ್ಲ ನನ್ಗೆ ಹೇಳ್ತಾರೆ ನೀ ಮುಗ್ಧೆ ಅಂತ. ನಿಜ ನಾನು ಮುಗ್ಧೇನೆ. ಈ ಮುಗ್ಧೆ ಕಾರಣ ಅಮ್ಮ ಆಯ್ತಾ. ನನ್ನ ಮುಖದಲ್ಲಿ ಈ ಸ್ಮೈಲ್ ಇದೆ ಆಯ್ತಾ. ಆ ಸ್ಮೈಲ್ ಇಂದ ನಾನು ತುಂಬಾ ನೊಂದಿರೋದು ಆಯ್ತಾ. ದಯವಿಟ್ಟು ಯಾರನ್ನೂ ತಿಳ್ಕೊಬೇಡಿ ನಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ನವ್ವೇ ಇರಲ್ಲ, ಅವ್ರ ಲೈಫಲ್ಲಿ ತುಂಬಾ ಹ್ಯಾಪಿಯಾಗಿರ್ತಾರೆ ಅಂತ ಅಲ್ಲ. ಅವ್ರು ಆಚೆ ಮಾತ್ರ ಹ್ಯಾಪಿಯಾಗಿರ್ತಾರೆ ಆಯ್ತಾ. ಒಳಗಡೆ ತುಂಬಾ ಸಂಕಟದಲ್ಲಿ ಇರ್ತಾರೆ. ನಾನು ನಿಜವಾಗ್ಲೂ ನನ್ ಕಣ್ ತುಂಬಾ ನಿದ್ದೆ ಮಾಡಿರೋಳಲ್ಲ ಆಯ್ತಾ. ಯಾವಾಗೂ ಕೊಡ್ಕೊಂಡೇ ಇರೋದು. ಯಾವಾಗೂ ನನ್ನ ಲೈಫ್ ಬಗ್ಗೆ ಆಗ್ಲಿ ಏನೇ ಆಗ್ಲಿ ಯಾರೇನು ಸಣ್ಣದ್ ಹೇಳಿದ್ರು ನಂಗೆ ಬೇಜಾರಾಗ್ಬಿಡುತ್ತೆ. ಸೊ ನನ್ನ ಲೈಫಲ್ಲಿ ಆ ಥರ ಇರೋ ಹುಡುಗಿ ಆಯ್ತಾ. ನಾನು ನಿಜ ಹೇಳ್ತೀನಿ, ನಾನು ನಮ್ಮ ಕ್ಲಾಸಲ್ಲಿ ಅವರಿಂದನೂ ತುಂಬಾ ನೊಂದಿದ್ದೀನಿ ಆಯ್ತಾ. ಅವರು ನನಗೆ ಸಪೋರ್ಟ್ ಇಲ್ಲ. ಈಗ ಏನೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಮುಂಚೆ ಯಾರು ಸಪೋರ್ಟ್ ಇಲ್ಲ ನನಗೆ. ತುಂಬಾ ಇದ್ ಮಾಡ್ತಿದ್ರು ಆಯ್ತಾ. ನಾನು ಸೆಕೆಂಡ್ PUC ಇರುವಾಗ ನಾನು ನಿಜವಾಗ್ಲೂ ನನಗೆ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಅವರಿಂದ ನಾನು ಇಷ್ಟು ಇರೋದು ಆಯ್ತಾ. ಅವರು ನನ್ ತುಂಬಾ ಸಪೋರ್ಟಿವ್ ಲೈಫಲ್ಲಿ. ಅವ್ರು ತುಂಬಾ ಸಪೋರ್ಟಿವ್, ನನ್ನ ಲೈಫಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಂದ ನಾನು ಇಷ್ಟು ಮೋಟಿವ್ ಆಗಿರೋದು. ಆದ್ರೆ ಒಂದು ಕಾರಣ ಫ್ಯಾಮಿಲಿ ಅಂದ್ರೆ ಅಮ್ಮನಿಂದ ನಾನು ಇಷ್ಟು. ಅಮ್ಮ ನನ್ನ ಬ್ಯಾಕ್ ಬೋನ್ ಆಗಿದೆ, ಸ್ಟ್ರೆಂತ್ ಕೂಡ ಅವರೇ ನನ್ನ ಸ್ಫೂರ್ತಿ, ಅವರೇ ನಮ್ದು ಪ್ರಾಣ ಕೂಡ. ಅವರಿಂದನೇ ನಾನು. ಸೊ ನಿಮ್ಮಿಂದ ನಾನು ದಯವಿಟ್ಟು ಯಾರ ಬಗ್ಗೆ ಹುಚ್ಚುವಾಗಿ ಮಾತಾಡಬೇಡಿ, ಅಂದ್ರೆ ಕೆಟ್ಟದಾಗಿ ಮಾತಾಡಬೇಡಿ ಯಾರ ಬಗ್ಗೆನೂ ಆಯ್ತಾ. ಯಾರ ಬಗ್ಗೆ ಗೊತ್ತಿಲ್ದಿರಾ ಏನೇನು ಮಾತಾಡಕ್ ಹೋಗ್ಬೇಡಿ ಆಯ್ತಾ. ಫಸ್ಟ್ ತಿಳ್ಕೊಳ್ಳಿ ಅವ್ರು ಏನು, ಅವ್ರು ಯಾಕೆ ಹೀಗಿದ್ದಾರೆ ಅಂತ. ಕುಳ್ಳಿಕ್ಕಿದ್ದವ್ರಲ್ಲ, ಕೆಟ್ಟವ್ರಲ್ಲ ಆಯ್ತಾ. ದೇವರು ಸೃಷ್ಟಿ, ನಾವೇನ್ ಮಾಡಕ್ಕಾಗಲ್ಲ ಆಯ್ತಾ. ಯಾರೋ ನೀನು ಹೈಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ನನ್ನ ಹೈಟ್ ಬಂದ್ಬಿಟ್ಟು 4.2 ಅಷ್ಟೇ ಆಯ್ತಾ. ಅಷ್ಟೇ ಇರೋದು ಓಕೆನಾ. ನಾನು ಹೈಟ್ ಇರೋದು ಅಷ್ಟೇ ಓಕೆನಾ. ಸೊ ನಮ್ಮಂತ ಒಂದು ಹ್ಯಾಂಡಿಕ್ಯಾಪ್ ಅಂತೂ ಕೂಡ ಹೇಳ್ತಾರೆ ಆಯ್ತಾ. ನಾನು ಆ ಹೆಸರು ಕೇಳಕ್ಕೂ ನಂಗೆ ಇಷ್ಟ ಇಲ್ಲ. ಆ ಹೆಸರು ಯಾರಾದ್ರು ಹೇಳೋದು ತುಂಬಾ ಹರ್ಟ್ ಆಗ್ಬಿಡುತ್ತೆ ನನಗೆ. ಆದ್ರೂ ನಾನು ತುಂಬಾ ಸಪೋರ್ಟಿವ್. ನಮ್ಮ ಕಾಲೇಜಲ್ಲಿ ತುಂಬಾ ಟೀಚರ್ಸ್ ಸಪೋರ್ಟಿವ್ ಇದೆ ಫ್ರೆಂಡ್ಸ್, ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ ಇರೋ ಎಲ್ಲರಿಗಿಂತ ಚಿಕ್ಕ ಹುಡುಗಿ ನಾನು. ಅವರೆಲ್ಲ ತುಂಬಾ ಹೈಟ್ ಇದ್ದಾರೆ, ನಾನು ತುಂಬಾ ಚಿಕ್ಕ ಹುಡುಗಿ ಆಯ್ತಾ. ಸೊ ನಮ್ಮ ಕಾಲೇಜಲ್ಲಿ ಇರೋ ಎಲ್ಲ ಲೆಕ್ಚರ್ ಆಗ್ಲಿ ಪ್ರಿನ್ಸಿ ಆಗ್ಲಿ ಎಲ್ಲರೂ ಸಪೋರ್ಟಿವ್ ಇದ್ದಾರೆ ನನಗೆ. ಸ್ಕೂಲಲ್ಲೂ ಅಷ್ಟೇ ಎಲ್ಲ ಸಪೋರ್ಟಿವ್ ಆಗಿದ್ರು ಇದ್ದಾರೆ. ಅವ್ರಿಗೂ ಕೂಡ ನಾನು ಸೆಲ್ಯೂಟ್ ಮಾಡ್ತೀನಿ. ಸೊ ಅವ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದ ಅಂತ ತಿಳಿಸ್ತೀನಿ ಈ ಮೂಲಕ. ನಾನು ಏನು ಹೇಳ್ಬೇಕು ಅಂತ ಮಾತು ಬರ್ತಾ ಇಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಗ್ತಿದೆ. ಲೈಫಲ್ಲಿ ತುಂಬಾ ನೊಂದಿದ್ದೀನಿ ಫ್ರೆಂಡ್ಸ್. ಯಾರು ಫ್ಯಾಮಿಲಿ ಕೂಡ ಸಪೋರ್ಟ್ ಇಲ್ಲ ಫ್ರೆಂಡ್ಸ್. ಯಾರು ಕೂಡ ನನಗೆ ಸಪೋರ್ಟ್ ಈಗ ಬೇಡ ಅಂತ ಹೇಳಿರೋರು ಕೂಡ ನನ್ನ ಲೈಫಲ್ಲಿ ಈಗ ಬರ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಬೇಡ, ನಾನು ಹಿಂಗೆ ಅಂತ ಹೇಳಿರೋರು ಕೂಡ ಈಗ ಸ್ಟೋರಿ ಆಗ್ತಾರೆ. ಯಾರು ನನ್ನ ಸ್ಟೋರಿ ಆಗ್ತಿಲ್ದಿರೋರು ಇವಾಗ ನನ್ನ ಸ್ಟೋರಿ ಆಗ್ತಿದ್ದಾರೆ. ಆ ಮೂಲಕ ನಾನು ರೀಚ್ ಆಗಿದ್ದೀನಿ ಅಂದ್ರೆ ನಿಮ್ಮಿಂದ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಫ್ರೆಂಡ್ಸ್. ತುಂಬಾ ಹೇಳಕ್ಕಾಗಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಗುತ್ತೆ, ಮಾತು ಬರ್ತಾ ಇಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.